ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯ ಕಮಲ್ ನಗರ್ ತಾಲೂಕಿನ ಕಮಲ್ ನಗರ್ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತು ಆರೋಪ ಹೊತ್ತಿರುವಂತಹ ರಾಜ್ಕುಮಾರ್ ತಂಬಾಕಿ ಅವರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಮತ್ತು ಅವರು ಆಡಿರುವಂತಹ ಮಾತುಗಳ ಬಗ್ಗೆ ನಾಗರಿಕ ಸಮಿತಿ ಅಧ್ಯಕ್ಷರಾಗಿರುವಂತಹ ದಿಲೀಪ್ ಮುದಾಳೆ ಅವರು ಮತ್ತೊಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ರಾಜ್ಕುಮಾರ್ ತಂಬಾಕಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ದುಡ್ಡು ಕೊಟ್ಟರೆ ಸಾಕು, ಒಬ್ಬರ ಆಸ್ತಿ ಇನ್ನೊಬ್ಬರಿಗೆ ಮಾರ್ತಾರೆ, ಇನ್ನೊಬ್ಬರ ಆಸ್ತಿ ಇನ್ನೊಬ್ಬರಿಗೆ ಕೊಡ್ತಾರೆ, ಎಲ್ಲ ಒಂದ್ ಕಡೆಯಿಂದ ಈ ಬ್ರೋಕರ್ ಕೆಲಸನ ಅವರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖ ಕಾರಣ ನಾನು ಬ್ರೋಕರ್ ಅಲ್ಲ, ಬ್ರೋಕರ್ಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ತಂಬಾಕಿ ಪಿಡಿಯವರು ಎಂದು ಆರೋಪ ಮಾಡಿದ್ದಾರೆ ದಿಲೀಪ್ ಮುದಾಳೆ ಅವರು. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಅವರು ಮಾತನಾಡುತ್ತಾ, ಅವರು ಬಂದಾಗಿನಿಂದ ಸುಮಾರು 10 ಜನರ ಸೈಟ್ಗಳನ್ನ ಆಸ್ತಿಗಳನ್ನ ಬೇರೆಯೊಬ್ಬರಿಗೆ ಮಾಡಿರುವಂತಹ ಘಟನೆ ಕೂಡ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ರಾಜ್ಕುಮಾರ್ ತಂಬಾಕಿ ಅವರ ಇಲ್ಲಿವರೆಗೂ ಏನು ಹಣಗಳನ್ನ ಗಳಿಕೆ ಮಾಡಿದರೋ ಅದರ ಬಗ್ಗೆ ಸಿಒಡಿ ತನಿಖೆ ಆಗಬೇಕು, ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರನ್ನ ಪ್ರೆಸ್ ಮೀಟ್ ನಲ್ಲಿ ಕೂರಿಸಿಕೊಂಡು ಮಾತಾಡ್ತಾ ಇದ್ರಲ್ಲ, ಅವರು ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಎಂಬ ಪ್ರಶ್ನೆಯನ್ನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೇರವಾಗಿ ಆರೋಪ ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಯಾವುದೇ ಲೆಕ್ಕ ಇಲ್ಲ, ಇಒ ಅವರಿಗೆ ಲೆಕ್ಕ ಇಲ್ಲ, ಜಿಲ್ಲಾ ಪಂಚಾಯತ್ ಸಿಒನು ಕೂಡ ಲೆಕ್ಕ ಇಲ್ಲ. ಆ ಅಧಿಕಾರಿಗಳ ಲೆಕ್ಕ ಇಲ್ಲದ ಹಾಗೆ ಅವರನ್ನ ಒಂದು ಕಡೆ ದಬಾಕಿ ತಾವೇ ಖುದ್ದಾಗಿ ಬಂದು ರಾಜಕಾರಣಿಗಳ ಮಧ್ಯೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡುವಂತ ನೈತಿಕತೆ ಅವರಿಗೆ ಏನಿದೆ ಅಂತಕ್ಕಂಥ ಮಾತನ್ನ ದಿಲೀಪ್ ಮುದಾಳೆ ಅವರು ಕೇಳಿದ್ದಾರೆ. ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ ಪಂಚಾಯತ್ ಅಂದ ಮೇಲೆ, ಆದರೆ ಅಲ್ಲಿ ನಾನು ಆಸ್ತಿಯ ತೆರಿಗೆ ಹಣನ ಪಡೆದುಕೊಳ್ಳುತ್ತಿದ್ದೇನೆ ಅಂತಕ್ಕಂಥ ಮಾತನ್ನ ಪಿಡಿಒ ಆಗಿರ್ತಕ್ಕಂಥ ರಾಜ್ಕುಮಾರ್ ತಂಬಾಕಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗಾಗಲೇ. ಆದರೆ ಅವರು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಒಬ್ಬರ ಆಸ್ತಿ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ, ಒಬ್ಬರ ಆಸ್ತಿ ಇನ್ನೊಬ್ಬರ ಹೆಸರಿಗೆ ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಗಮನ ಹರಿಸಬೇಕಾಗಿದೆ. ಈಗಾಗಲೇ ಲೋಕಾಯುಕ್ತನಲ್ಲಿ ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಅರ್ಜಿ ದೂರುಗಳನ್ನ ನೀಡಲಾಗಿದೆ. ಅದನ್ನು ತನಿಖೆ ಆದ ನಂತರದಲ್ಲಿ ರಾಜ್ಕುಮಾರ್ ತಂಬಾಕಿ ಅವರು ನಮ್ಮ ಮೇಲೆ ಆರೋಪ ಮಾಡಬಹುದಾಗಿತ್ತು, ಸರಿ. ಆದರೆ ಹರಾತುರಿಯಲ್ಲಿ ಇಡೀ ಗ್ರಾಮ ಪಂಚಾಯತಿಯನ್ನೇ ಕರೆದುಕೊಂಡು ಬಂದು ಯಾಕೆ ಈ ರೀತಿ ಕೆಲಸ ಮಾಡಿದ್ದಾರೆ, ಯಾವ ಪುರುಷಾರ್ಥಕ್ಕಾಗಿ ಮಾಡಿದ್ದಾರೆ ಅಂದಮೇಲೆ ಅವರಿಗೆ ಕಾನೂನು ಮತ್ತು ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಇಲ್ಲೊಂದಿಷ್ಟು ಅವರು ನಾನು ಹೇಗಾದ್ರೂ ಮಾಡಿ ಬಚಾವಾಗಬೇಕು ಅವನ ನಿಟ್ಟಿನಲ್ಲಿ ಆ ಇಡೀ ಪಂಚಾಯತ್ನ ಸದಸ್ಯರನ್ನ ಉಪಾಧ್ಯಕ್ಷರನ್ನ ಕರೆದುಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಇವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಎಂದು ಆಗ್ರಹ ಸಹ ಮಾಡಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ದಿಲೀಪ್ ಮುದಾಳೆ, ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಕಮಲ್ ನಗರ್. ಇವತ್ತು ನಾನು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುವ ಕಾರಣ ಏನಪ್ಪ ಅಂತಂದರೆ, ನಾನು ದಿನಾಂಕ 16 ಜೂನ್ 2025 ಕಮಲನಗರ್ ಪಂಚಾಯಿತಿಯಲ್ಲಿ ಮೊನ್ನೆ ಪಿಡಿಒರಾದ ರಾಜ್ಕುಮಾರ್ ತಂಬಾಕಿ ಅವರು ಮಾಡಿರುವ ಭ್ರಷ್ಟಾಚಾರ ಕುರಿತು ನಾನು ದಾಖಲೆ ಸಮೇತ ಏನಪ್ಪ ಅಂದರೆ ಮೊನ್ನೆ ಲೋಕಾಯುಕ್ತರಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಒರಿಗೆ ನಾನು ದೂರನ್ನು ಸಲ್ಲಿಸಿದ್ದೇನೆ. ಆ ದೂರಿನ ಬಗ್ಗೆ ಇನ್ನೂ ತನಿಖೆ ನಡೆದು ವರದಿ ಬರಬೇಕಾಗಿದೆ. ಆದರೆ ಆ ತನಿಖೆ ಸತ್ಯ ಅಸತ್ಯ ಎಂಬುದು ಇನ್ನೂ ಏನೂ ಗೊತ್ತೇ ಆಗಿಲ್ಲ. ಆದರೆ ನಾ ದೂರು ನೀಡಿದ ಒಂದು ವಾರದಲ್ಲೇಪ್ಪ ಅಂತಂದರೆ ಇವರೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಮೊನ್ನೆ ಏನಪ್ಪ ಅಂದರೆ ಇಲ್ಲಿ ಪತ್ರಿಕಾಗೋಷ್ಠಿನ ಕರೆದು ಬರೀ ಸ್ಪಷ್ಟೀಕರಣ ಕೊಟ್ಟಿರ್ತಾರೆ, ನಾನು ಅದರಲ್ಲಿ ಯಾವುದೂ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದಪ್ಪ ಅಂತಂದರೆ ದುಡ್ಡು ಪಡೆದಿಲ್ಲ. ಹಾಗಾದರೆ ನಿಮ್ಮ ಮೇಲೆ ಇದ್ದ ಆರೋಪಿಗೆ ನೀವು ಆರೋಪಿಯಾಗಿಯಪ್ಪ ಅಂದ್ರೆ ತಾವಾಗಿಯಪ್ಪ ಅಂದ್ರೆ ಸ್ಪಷ್ಟೀಕರಣ ಕೊಟ್ಟರೆ ಮತ್ತು ಹಾಗಾದ್ರೆ ನ್ಯಾಯ ವ್ಯವಸ್ಥೆ ಏನಿಲ್ಲ ಏನು? ಮತ್ತು ಹಾಗಾದರೆ ಅದು ನ್ಯಾಯಾಲಯದ ಆಲ್ರೆಡಿಯಪ್ಪ ಅಂದ್ರೆ ಲೋಕಾಯುಕ್ತ ನ್ಯಾಯಾಲಯ ನಡೀತಾ ಇದೆ, ತನಿಖೆ ಆಗಬೇಕು, ಸತ್ಯಪ್ಪ ಅಂದ್ರೆ ಹೊರಬರಲಿ, ಆಮೇಲೆಪ್ಪ ಅಂದ್ರೆ ಬೇಕಾದ್ರೆ ಹೇಳಿಕೆ ಕೊಡ್ರಿ.
ಆದರೆ ತಾವು ಯಾವುದೇ ತಮ್ಮ ಅಧಿಕಾರಿ ಗಮನಕ್ಕೆ ತರದೆ ನೀವು ಯಾವುದಪ್ಪ ಅಂತ ಪರ್ಮಿಷನ್ ಪಡೆಯೋದಪ್ಪ ಅಂದ್ರೆ ಒಬ್ಬ ಜಿಲ್ಲಾ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸುತ್ತಂದ್ರೆ ನೀವು ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ನಮಗೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಅಧಿಕಾರಿ ಗಮನಕ್ಕೆ ತರದೆ ನೀವು ಯಾವುದಪ್ಪ ಅಂತ ಪರ್ಮಿಷನ್ ಪಡೆಯೋದಪ್ಪ ಅಂದ್ರೆ ಒಬ್ಬ ಜಿಲ್ಲಾ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸುತ್ತಂದ್ರೆ ನೀವು ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ನಮಗೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಅಧಿಕಾರಿ ಗಮನಕ್ಕೆ ತರದೆ ನೀವು ಯಾವುದಪ್ಪ ಅಂತ ಪರ್ಮಿಷನ್ ಪಡೆಯೋದಪ್ಪ ಅಂದ್ರೆ ಒಬ್ಬ ಜಿಲ್ಲಾ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸುತ್ತಂದ್ರೆ ನೀವು ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ನಮಗೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲಪ್ಪ ಅಂದ್ರೆ ನಡೀತಾ ಇದ್ದಾರೆ. ಮೊನ್ನೆ ಜಿಲ್ಲಾಡಳಿತದಪ್ಪ ಅಂತಂದ್ರೆ CS ಆಗಲಿಯಪ್ಪ ಇದಕ್ಕೆಲ್ಲ ಮೂಗರಾಗಿ ಹಾಕಿ ಕುಂತಿದ್ದಾರಪ್ಪ ಇದಕ್ಕೆ. ಇಷ್ಟೆಲ್ಲ ನಾವು ದಾಖಲೆ ಇರಪ್ಪ ಅಂತ ನಾವು ತೋರಿಸ್ತಾ ಇದ್ದೀವಿ. ಇಷ್ಟೆಲ್ಲಪ್ಪ ಅಂದ್ರೆ ಯಾವುದೇಪ್ಪ ಅಂದ್ರೆ ಪರ್ಮಿಷನ್ ಇಲ್ಲದೆಪ್ಪ ಅಂತ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಇದೆಲ್ಲಪ್ಪ ಅಂದ್ರೆ ಒಟ್ಟು ನ್ಯಾಯ ಧ್ಯೇಯ ಇಲ್ದಂಗೆ ಐತೆ ಅವರಿಗೆಲ್ಲ. ಹಾಗಾದರೆ ನಮ್ದು ಕಾನೂನು ಮೇಲೆ ಅವರಿಗೆ ವಿಶ್ವಾಸ ಇಲ್ಲ ಹಂಗಾದ್ರೆ, ಅಥವಾ ಕಾನೂನು ಭಯದಿಂದ ಹೆಂಗೆ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ. ಹಿಂಗಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸತ್ಯಾಂಶನಪ್ಪ ಹೊರಬೀಳಬೇಕಾಗಿದೆ. ನಾವು ಅದಕ್ಕೆ ಕಾಯಿ ನೋಡಬೇಕಾಗಿದೆ. ನಮಗೆ ಕಾನೂನಿನ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆ. ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಪ್ಪ ಅಂತಂದ್ರೆ ನಾನು ಈ ಮೂಲಕ ತಿಳಿಸ್ಬಯಸ್ತೇನೆ. ಅವ್ರಿಗೆ ನಾವು ಕೊಟ್ಟಿರೋ ಸಾದರಪಡಿಸಿದ ದಾಖಲೆನೇ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ. ಈಗ ಅವರು ಮಾಡಪ್ಪ ಅಂತಾರೆ ಡೂಪ್ಲಿಕೇಟ್ ದಾಖಲೆ ಅಪ್ಪ ಅಂದ್ರೆ ನಾನೇ ಸತ್ಯ ಮಾಡಿ ಅಂತ ಹೆಂಗೆ ಹೇಳ್ತಾರೆ. ಕೆಲವು ದಾಖಲೆ ಅವರು ನಿಮ್ಮ ಮೊದಲನೇಪ್ಪ ಅಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಒಬ್ಬ ದಲಾಲ್ ಅಂತ ಹೇಳ್ತಾ ಇದ್ದಾರೆ. ದಲಾಲ್ ಯಾರಿಗಂತಾರೆ? ಯಾವ ಬೇಸಲ್ಲಿ ಅವರು ನಮಗೆ ದಲಾಲ್ ಅಂತಪ್ಪ ನಮಗೆ ಇಲ್ಲಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅವರು. ಸರ್ ಆಸ್ತಿ ಸಂಖ್ಯೆ ಮೊದಲೇ ಆಗಿದೆ ಸರ್. ಇದು ಆದರೆ ಈ ಪಂಚಾಯತಿ ಆಗಿದೆ. ಅದು ಹಾಗೆ ತೋರಿಸಿ ಹಂಗೆ ನೋಡಿ ಸರ್. ಸರಿ 2016 15 ಮಾರ್ಚ್ 2016 ಆಸ್ತಿ ಸಂಖ್ಯೆ ಸರ್ 11/231 ಆಲ್ರೆಡಿ ಸರಿ ನೋಂದಣಿ ಆಗಿದೆ ಸರ್. ಇದು ಇದಕ್ಕೆ ನಾಗರಿಕ ಕೂಡ ಕೊಟ್ಟಿದೆ ಸರ್. ನಾಗರಿಕ ಸಂಖ್ಯೆ ಸರ್ 319 ಲಾಸ್ಟ್ 3 ಡಿಜಿಟ್ ಸರ್. ಇದೇ ಸಂಖ್ಯೆ ಸರ್ ಹೋಗ್ಬಿಟ್ಟು 2023 ಸರ್ ಆಸ್ತಿ 31 ಅದೇ ಕೈಗೊಂಡು ಸರ್ ಮತ್ತೊಂದು ಲೇಔಟ್ ಹೆಂಗೆ ಕೊಟ್ಟಿದ್ದು ಮತ್ತೊಂದು ಸರ್ ನಾವೇ ಹೆಂಗೆ ಕೊಟ್ಟೆ ಸರ್ 645 ನಂಬರ್ ಹೆಂಗೆ ಕೊಟ್ಟಿದ್ದು. ಇದು ನಂತರ ಸರ್ ನಾನು ಎಪ್ಪತ್ತು ಗಣತಪ್ಪ ಆಗ್ಯಾರ ನಾನು ಇದಪ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಯಂತ ಅಷ್ಟೇ ಒಂದಾಗಿ ಹೋಗ್ತೀವಿ ಸರ್. 10 ಆಗ್ತಾವೆ ಸರ್. ನಿಮ್ಗೆ ನಿಷ್ಕಾಲಿ ಇಲ್ಲ ಸರ್. ಹಂಗಂತ ನಿಷ್ಕಾಲಿ ಇರೋದು ಸರ್ ಅದೇ ಹಂಗೆ ದುಡ್ಕೋಲ್ಲ ಅಷ್ಟೇಲ್ಲ. ಒಂದಾಗಿ ಸರ್ ನಾವೇ ಹೋಗ್ತೀವಿ ಸರ್. ಆಗ್ಬೋದು ಸರ್. ಮನುಷ್ಯನ ಸಿಸ್ಟಮ್ ಹೇಳ್ಕೊಂಡು ತಪ್ಪಿಲ್ಲ ಆಗಿರ್ಬೋದು. 4 ಆಸ್ತಿ ಸಂಖ್ಯೆ ಅದ ಸರ್. ಅದೇ ಹೆಂಗೆ ಸರ್ ಅದು ಮಕ್ಕಳ ಎಜುಕೇಷನ್ಗೋಸ್ಕರ ಆಗಲಿ ಅಥವಾ ಸರ್ ಅಪ್ಪ ಲಗ್ನಗೋಸ್ಕರ ಮನೆಗೋಸ್ಕರ ಯಾವುದೋ ಸರ್ ಆಸ್ತಿ ಸರ್ ಕಡಿಮೆ ರೇಟ್ ಸರ್ ಅದೊಂದು ಸ್ವಲ್ಪ ಪರ್ಚೇಸ್ ಮಾಡಿರ್ತಾರೆ ಸರ್. ಕೆಲಸ ಮಾಡಿಲ್ಲ ಪೂನಾ ಮುಂಬೈ ಸರ್ ಹೈದರಾಬಾದ್ ಯಾವುದೋ ಸರ್ ಚಾರ್ಮಂಡಿ ಅಂತ ಹೋಗಿರ್ತಾರೆ ಸರ್. ಈ ಸರ್ ಇದೆಲ್ಲ ಗಮನ ಬರ್ತೇನೆ ಸರ್. ಈಗ ಈ ಮಗಳು ಸರ್ ನಾಳೆ ಮಗಳ ಮದುವೆ ಫಿಕ್ಸ್ ಆಯಿತು ಅಥವಾ ಈಗ ಒಳ್ಳೆ ಶಿಕ್ಷಣ ಕೊಡಬೇಕಾಯ್ತು ಸರ್. ಫೀಸ್ ಮಾಡಿತು ಸರ್ ಈಗ ಅವಶ್ಯಕತೆ ಇದ್ದಾಗ ಆ ಪ್ಲಾಟ್ ಮಾರಾಟ ಪ್ಲಾಟ್ ಹೆಂಗೆ ಆಗುತ್ತೆ ಸರ್? ಯಾರ ಹೆಸರು ಯಾರು ಪ್ಲಾಟ್ ಮಾಡಬೇಕು ಹೇಳಿ? ಯಾರು ಪ್ಲಾಟ್ ಸರ್ ಮಾರಾಟ ಆಗುತ್ತಾ ಇದು? ಅದಕ್ಕೆ ಸರ್ ಹೇಳಿ ಸರ್ ನೀವು ಬಿಲ್ಕುಲ್ ಅದ್ಭುತರಾಗಿ ಸರ್. ರೊಕ್ಕ ಯಾರು ಮಾಡಿ ಕೆಲಸ ರೊಕ್ಕ ಸರ್ ಮಾತೇ ಆಡೋದಿಲ್ಲ ಸರ್. ಪಂಚಾಯತಿಯಲ್ಲಿ ಈಗ ಸರ್ 8 ಹೇಳ್ತಾವ ಸರ್. ಇನ್ನೂ ಭಾಳ ಸರ್ ತನಿಖೆ ಮೇಲೆ ಭಾಳ ಸಿಗ್ತಾವ ಸರ್. ಇಲ್ಲಿ ತನಿಖೆ ಮೇಲೆ ಭಾಳ ಸಿಗ್ತಾವ ಸರ್. ಇದು ಒಂದು ಉದಾಹರಣೆ ಮಾತು ಹೇಳ್ತೇನೆ ಸರ್ ನಾನು ಅಷ್ಟೇ. ಅವ್ರು ಮಾಡಿದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರ ಗಳಿಸಿದ ದುಡ್ಡಿನ ಬಗ್ಗೆ ಸರ್ ಗಳಿಸಿದ ಆಸ್ತಿ ಬಗ್ಗೆ ತನಿಖೆ ಆದ್ರೆ ಆ ಹುಟ್ಟೂರ ಮಸ್ಕಾಲ ಗ್ರಾಮದಿಂದ ಇದೇ ಹಿಡ್ಕೊಂಡು ಸರ್ ಶಿವಾಜಿನಗರ ಬೆಂಗಳೂರು ತನಕ ಆಸ್ತಿ ಮಾಡಿದ್ರೆ ಸರ್ ನಮ್ಗೆ ಹೇಳ್ಕೊಂಡು ಸಿಗ್ತೇವೆ. ನಿಮಗೆ ಲೊಕೇಶನ್ ತನಿಖೆ ಆಗಬೇಕು ಸರ್. ತನಿಖೆ ಆಗಬೇಕು ಅಂದ್ರೆ ಸರ್ ಆಸ್ತಿ ಬಗ್ಗೆ ಹುಟ್ಕೊಂಡು ಹಾಕ್ಬೇಕು ಸರ್. ಸರ್ ಈಗ ದುಡ್ಡು ಕೊಟ್ಟಿರೋರು ಬಂದು ಹಂಗೆ ಸರ್ ನಾವು ಮೊದಲು ಸರ್ ಒಂದು ವೇಳೆ ಸಂಘೇಶ್ವರ ಆಸ್ತಿ ಸರ್ ಯಾವ ಸಭೆಗಳನ್ನು ಪಡೆದಿದ್ದಾರೆ ಇನ್ನಿತರ ಆಸ್ತಿಗಳು ಪಡೆದಿರೋದಲ್ಲ ಅವರಷ್ಟು ಅಷ್ಟು ಇರಬೇಕಲ್ಲ ಮತ್ತೆ ಇರಬೇಕಲ್ಲ ಸರ್. ಮೊಬೈಲಿಗೂ ಸರ್ ಮಾಡೋಕ್ಕೆ ಟ್ಯಾಕ್ಸ್ ಕೊಡಬೇಕಾಗಲ್ಲ ಸರ್. ಕರೆಕ್ಟಾ? ಹಾಗೆ ಸರ್ ಅಧಿಕಾರವೇ ಇಲ್ಲ ಸರ್. ಸುಮಾರು ಹೆಂಟೆ ಸರ್ 100ರಿಂದ 500 ಆಸ್ತಿ ಸರ್ ನೋಂದಣಿ ಮಾಡಿದ್ದಾರೆ. ಹೆಂಟೆ ಸ್ವಲ್ಪ ಒಂದು ಅಂದಾಜು ಲೆಕ್ಕ ಹಾಕಿದ್ರೆ ಸರ್ 75 ಲಕ್ಷ 40 ಲಕ್ಷ 75 ಲಕ್ಷ ಆಗಿರುತ್ತೆ ಸರ್. ದುಡ್ಡನ್ನು ತೋರಿಸ್ಬೇಕು ಸರ್. ತೋರಿಸಿ ಮಾಡ್ಕೊಂಡು ಈಗ ಸರ್ ಒಂದು ನೀವು ಮಾಡಿರೋ ಸರ್ ಭ್ರಷ್ಟಾಚಾರ ಮಾಡ್ತಾರೆ ಸರ್. ಬಚಾವ್ ಆಗಬೇಕು ಸರ್. ಈ ಥರ ಸರ್ ತೋರಿಸ್ತಾರೆ ಸರ್ ಅಷ್ಟೇ ಸರ್. ಮತ್ತೆ ಸರ್ ಈಗ ನಾನೇನು ಸರ್ ಇಪ್ಪತ್ತಂದ್ರೆ ನೀವು ನಾವು ಪ್ರತಿ 65 ಸರ್ ತನಿಖೆ ಆಗಲಿಲ್ಲ ಸರ್. ತನಿಖೆ ಅಷ್ಟು ವೇಟ್ ಮಾಡಿ ಸರ್. ನೀವೇ ಎಕ್ಸ್ಪ್ರೆಷನ್ ಅಷ್ಟು ಕೊಡ್ತಾ ಇದ್ರಿ. ಹಾಗಾಗಿ ನಿಮ್ಮ ಕಾನೂನು ನಮಗೆ ಇಲ್ಲ ಸರ್. ಲೋಕಾಯುಕ್ತ ಸಂಸ್ಥೆಗಳಿಂದ ಸರ್ ಭರೋಸೆ ಇಲ್ಲ ಅಂತಾರೆ. ನಿಮ್ಮ ಜಿಲ್ಲಾ ಪಂಚಾಯತ್ ಭರೋಸೆ ಇಲ್ಲ ಎಷ್ಟು ಕೂಡ ಸರ್ ನೀವು ಕೊಟ್ಟಿದ್ದೀನಿ ಸರ್. ಒಬ್ಬ ಸರ್ಕಾರಿ ಸ್ಥಾನದಲ್ಲಿ ಇಟ್ಕೊಂಡು ಸರ್ ಇದ್ದು ಸರ್ ಯಾವುದೇ ಅನುಮೋದನೆ ಪಡೆದಿದೆ
परमिशन ಪಡೆದಪ್ಪ ಅಂತಂದ್ರೆ ಇಲ್ಲಪ್ಪ ಅಂದ್ರೆ ಒಬ್ಬ ರಾಜಾರೋಷವಾಗಪ್ಪ ಸರ್ ನಾನು ಸರ್ಕಾರಿ ಅಧಿಕಾರಿಗಳ ಒಂದು ರಾಜಕಾರಣ ಬಂದು ಕ್ರಿಶ್ಚಿಯನ್ ಬಂದಪ್ಪ ಸರ್ ಭೇಟಿ ಕೊಡ್ತಾರಲ್ಲ ನೆಕ್ಸ್ಟ್ ಸರ್ ನಾನು ಆರೋಪ ಮಾಡಿರುವುದು ಸರ್ ಪಂಚಾಯತ್ ಅಧಿಕಾರಿ ವಿರುದ್ಧ ಮಾತ್ರ ಹಾಗೆ ಸರ್ ಎಲ್ಲ ಟೀಮ್ ತಗೊಂಡು ಬಂದು ಸರ್ ಪತ್ರಿಕೆ ಹೇಳ್ಕೊಂಡು ನಿಮಗೆ ಸರ್ ಇಲ್ಲ ಅಧಿಕಾರಿಗಳು ಸರ್ ಮಾತ್ರ ಪಂಚಾಯತ್ ಅಧಿಕಾರಿ ರಾಜಕೀಯ ತಂಬಕ್ಕೆ ವಿರುದ್ಧ ಮಾತ್ರ ಆದ್ರೆ ಪೂರ ಟೀಮ್ ತಗೊಂಡು ಬಂದು ಮೇಡಮ್ ಹೆಜ್ಜೆ ಕೊಟ್ಟಾಗ ಇದು ಮೇಡಮ್ ನಾನು ಜಬರ್ತಿ ಆಗ್ತದೆ ಮೇಡಮ್ ಅವ್ರಿಗೆ ನಾವು ಯಾವುದೋ ನಾವು ಹೋರಾಟ ಮಾಡೋದಂತ ಮೇಡಮ್ ಇದು ಸಚ್ಚಿ ನಡೆಸ್ತಲ್ಲ ಮೇಡಮ್ ಅದೇ ಗೊತ್ತಾಗುತ್ತಲ್ಲ ಮೇಡಮ್ ಅವ್ರಿಗೆ ಸ್ಪಷ್ಟ ಸರ್ ಈಗ ಅಂತ ಇದೇ ಗೊತ್ತಾಗುತ್ತಲ್ಲ हमारे आवाज को कहीं ना कहीं दबाने की कोशिश कर रहे सर बहुत सर हम सत्य के लिए सर होराटा नहीं करना